ನಮ್ಮ ದರ್ಗಾ ಜೊಕಳ್ಳಿಯಲ್ಲಿ 1960ನೇ ದಿನದ ಅನ್ನದಾಸೋಹ ಸೇವೆಯನ್ನ ನಮ್ಮ ಆತ್ಮೀಯರು, ಪತ್ರಕರ್ತರು ಮತ್ತೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀಯುತ ಕೆ.ಸಿ. ರುದ್ರೇಶ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ನಿರ್ಗತಿಕರಾಗಿರಬಹುದು, ಮತ್ತೆ ಕೂಲಿ ಕಾರ್ಮಿಕರಿಗಾಗಿರಬಹುದು, ಹಿರಿಯರಿಗಾಗಿರಬಹುದು, ವೃದ್ಧರಿಗಾಗಿರಬಹುದು ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಜಾಗೃತ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ. ಬಂಧುಗಳೇ, ಮುಖ್ಯವಾಗಿ ನೀವು ದಾನಗಳಲ್ಲಿ ಹಲವಾರು ದಾನಗಳನ್ನ ನೋಡಿರ್ತೀರಾ. ಒಂದು ವಸ್ತ್ರದಾನ ಆಗಿರಬಹುದು, ಒಂದು ಜಮೀನುಗಳ ದಾನ ಆಗಿರಬಹುದು, ಮತ್ತೆ ಒಂದು ಬಂಗಾರ ದಾನ ಆಗಿರಬಹುದು, ಮತ್ತೆ ಈಗಿನ ಮತ್ತೆ ಅಂಗಾಂಗ ದಾನಗಳಾಗಿರ್ಬೋದು. ಆದರೆ ಒಬ್ಬ ಮನುಷ್ಯನನ್ನ ತೃಪ್ತಿಪಡಿಸಬೇಕಾದ್ರೆ ಮುಖ್ಯವಾಗಿ ಒಂದು ಅನ್ನದಾನ ಅಂತ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಈಗಾಗಲೇ ಎಲ್ಲರಿಗೂ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನ ನೋಡಿ ಯುವ ಸಮಾಜ ಹಲವಾರು ಹುಟ್ಟುಹಬ್ಬ ಕಾರ್ಯಕ್ರಮಗಳನ್ನ, ದುಂದು ವೆಚ್ಚಗಳನ್ನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಖರ್ಚುಗಳನ್ನ ಇಂತಹ ಒಂದು ನಿರ್ಗತಿಕರಿರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಹೋಗಿ ಒಂದು ಅರ್ಥಪೂರ್ಣವಾಗಿ ಒಂದು ಹಿರಿಯರಿಗೆ ಆಗಿರ್ಬಹುದು ಅಥವಾ ನಿರ್ಗತಿಕರಿಗಾಗಿರ್ಬಹುದು, ಮತ್ತೆ ಒಬ್ಬ ಮಕ್ಕಳಿಗೆ ಒಂದು ಅಥವಾ ಕನ್ನಡ ಶಾಲೆಗಳಲ್ಲಿ ಹೋಗಿ ಒಂದು ಅನ್ನದಾನವನ್ನು ಮಾಡುವ ಮುಖಾಂತರ ಅಥವಾ ಒಂದು ನೋಟ್ ಪುಸ್ತಕವನ್ನು ಮಾಡುವ ಮುಖಾಂತರ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಯುವಕರು ಸ್ವಲ್ಪ ಇದರ ಬಗ್ಗೆ ಯುವಶಕ್ತಿ ಬದಲಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಕನ್ನಡ ಜಾಗೃತ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತ ಕೆ.ಸಿ. ರುದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಒಂದಲ್ಲ ಎರಡಲ್ಲ ಸುಮಾರು 1960ನೇ ದಿವಸ ಇವತ್ತು ನಮಗೆ ಹೆಮ್ಮೆ ಆಗುತ್ತೆ. ನಾವು ಸಹ ಸುಮಾರು 45ನೇ ದಿವಸಕ್ಕೆ ಆತ್ಮೀಯರಾದಂತಹ ಮಲ್ಲೇಶ್ ಅವರ ಜೊತೆ ಕೈ ಜೋಡಿಸಿ ಇವತ್ತಿಗೂ ಸಹ ನಮ್ಮ ಕನ್ನಡ ಜಾಗೃತ ವೇದಿಕೆ ಯಾವುದೇ ಕಾರ್ಯಕ್ರಮಗಳಾದ್ರೂ ಸಹ ಈ ಒಂದು ಜಾಗದಲ್ಲಿ ಬಂದು ನಮ್ಮ ಕೈಲಾದ ನಮ್ಮ ಸಂಘಟನೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಸ್ಥಳದಲ್ಲಿ ಬಂದು ನಾವು ಸಹ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರುದ್ರೇಶ್ ಅವರಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ದಿನ. 1960ನೇ ದಿನದ ನಿರಂತರ ಅನ್ನದಾಸೋಹ ಇಂದು ದರ್ಗಾ ಜೊಕಳ್ಳಿಯಲ್ಲಿ ನಡೀತಾ ಇದೆ. 1960ನೇ ದಿನದ ನಿರಂತರ ಅನ್ನದಾಸೋಹದ ಇಂದಿನ ದಾನಿಗಳಾಗಿ ನಮಗೆ ಸಹಾಯ ಸಲ್ಲಿಸಿದಂತ ಕೆ.ಸಿ. ರುದ್ರೇಶ್ ಸರ್ ಅವರು, ಸಮಾಜ ಸೇವಕರು ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಕೊಟ್ಟು ಕಾಪಾಡಲಿ ಎಂದು ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಶ್ರೀಯುತ ಕೆ.ಸಿ. ರುದ್ರೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.